ನಮಸ್ಕಾರ. ಈಗ ನಾವು ಭಾರತ ಸಂವಿಧಾನದ 4ನೆಯ ಸೆಷನ್ಸ್ಗೆ ಸಂಬಂಧಿಸಿದ ಸಂವಿಧಾನದ ಉಳಿದ ಲಕ್ಷಣಗಳ ಬಗ್ಗೆ ಚರ್ಚೆಯನ್ನು ಮಾಡಬಹುದು. ಭಾರತ ಸಂವಿಧಾನದ 9ನೆಯ ಲಕ್ಷಣ ಏನು ಅಂತಂದರೆ ಪಾರ್ಲಿಮೆಂಟರಿ ಪದ್ಧತಿಯ ಸರ್ಕಾರ, ಸಂಸದೀಯ ಸರ್ಕಾರ. ಭಾರತ ದೇಶ ಸಂಸದೀಯ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿದೆ. ನಮ್ಮ ದೇಶದಲ್ಲಿ ರಾಜಕೀಯ ಸ್ಥಿರತೆಯನ್ನು ಸಾಧಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಬ್ರಿಟಿಷ್ ಮಾದರಿಯ ವ್ಯವಸ್ಥೆಯನ್ನು ನಾವು ಅಳವಡಿಸಿಕೊಂಡಿದ್ದೇವೆ. ಈ ಪಾರ್ಲಿಮೆಂಟರಿ ವ್ಯವಸ್ಥೆಯಲ್ಲಿ ರಾಷ್ಟ್ರಪತಿ ನಾಮಮಾತ್ರ ಅಧಿಕಾರವನ್ನು ಪಡೆದುಕೊಂಡಿದ್ದು, ಪ್ರಧಾನಮಂತ್ರಿ ಮತ್ತು ಆತನ ಮಂತ್ರಿಮಂಡಲ ನೈಜವಾದಂಥ ಅಧಿಕಾರಗಳನ್ನು ಪಡೆದುಕೊಂಡಿರುವಂಥದ್ದು ನೋಡ್ತೇವೆ. ಹಾಗಾಗಿ ಈ ಪಾರ್ಲಿಮೆಂಟ್ ಪರಮಾಧಿಕಾರವನ್ನು ಭಾರತ ದೇಶ ಹೊಂದಿರುವಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಇದು ಭಾರತ ಸಂವಿಧಾನದ ಇನ್ನೊಂದು ವಿಶೇಷವಾದ ಲಕ್ಷಣವಾಗಿದೆ. ಪಾರ್ಲಿಮೆಂಟರಿ ಡೆಮಾಕ್ರಸಿ is another important feature of Indian Constitution. India has a parliamentary system of government at the center as well as in every state. It is modeled on the British pattern. We adopted British pattern. The President of India is a constitutional head of the state with nominal powers. The President of India is nominal head of the state. The Union Council of Ministers headed by the Prime Minister constitutes the real executive. The real powers are exercised by the Union Council of Ministers headed by the Prime Minister. We adopted this pattern of administration by England. ಸಂವಿಧಾನದ 10ನೆಯ ಲಕ್ಷಣ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ. ಪ್ರಜಾಪ್ರಭುತ್ವವನ್ನು ನಮ್ಮ ದೇಶ ಅಳವಡಿಸಿಕೊಂಡ ಮೇಲೆ ಜಾತಿ, ಲಿಂಗ, ವರ್ಣ, ಪ್ರದೇಶ ಇತ್ಯಾದಿ ಯಾವುದೇ ತಾರತಮ್ಯಗಳಿಲ್ಲದೆ 18 ವರ್ಷ ಪೂರ್ಣಗೊಳಿಸಿರುವ ಎಲ್ಲರಿಗೂ ಕೂಡ ಮತದಾನದ ಹಕ್ಕನ್ನು ನೀಡಲಾಗಿದೆ. ಇದು ಬಹಳ ವಿಶೇಷವಾದಂಥದ್ದು. ಮುಂಚೆ ಮತದಾನವನ್ನು ನೀಡಲಿಕ್ಕೆ 21 ವರ್ಷ ವಯಸ್ಸನ್ನು ನಿಗದಿಗೊಳಿಸಲಾಗಿತ್ತು. ಈಗ ಅದನ್ನು 21ರಿಂದ 18 ವರ್ಷಗಳಿಗೆ ಇಳಿಸಲಾಗಿದೆ. ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಸಿಸ್ಟಮ್ is another important feature of Indian Constitution. Under the new Constitution, both men and women enjoy an equal right to vote. There is no discrimination between men and women. Now the qualifying voting age stands lowered from 21 to 18 years. All men and women above the age of 18 years are eligible to vote in the elections, provided their names stand registered in the voters lists. This is called Universal Adult Franchise System.
ಸಂವಿಧಾನದ ವಿಶೇಷವಾದ ಲಕ್ಷಣ ಏನು ಅಂತಂದರೆ ಸ್ವತಂತ್ರ ಮತ್ತು ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ. ನಮ್ಮ ಸಂವಿಧಾನ ನ್ಯಾಯಾಂಗಕ್ಕೆ ಸಂಪೂರ್ಣವಾದ ಸ್ವಾತಂತ್ರ್ಯವನ್ನು ಕೊಟ್ಟಿದೆ. ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಲಿಕ್ಕೆ ಬೇಕಾದಂಥ ಎಲ್ಲ ಅಧಿಕಾರಗಳನ್ನು ಅವಕಾಶಗಳನ್ನು ನ್ಯಾಯಾಂಗ ವ್ಯವಸ್ಥೆಗೆ ನೀಡಲಾಗಿದೆ. ಇದು ಶಾಸಕಾಂಗ ಮತ್ತು ಕಾರ್ಯಾಂಗದಿಂದ ಪ್ರತ್ಯೇಕವಾಗಿದ್ದು ಸ್ವತಂತ್ರವಾಗಿ ಮತ್ತು ಸಮಗ್ರವಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ. ಇಂಡಿಪೆಂಡೆಂಟ್ ಅಂಡ್ ಇಂಟಿಗ್ರೇಟೆಡ್ ಜುಡಿಷರಿ is very important feature of Indian Constitution. The Indian Constitution makes judiciary truly independent. Judges are appointed by the President. Only persons with high legal qualifications and experience are appointed as judges. Judges of the Supreme Court cannot be removed from the office except through an extremely difficult process. All these things show that we have independent judiciary system. Judiciary has the power to interpret the Constitution. We have truly independent judiciary. And another important feature related to this judiciary is a single integrated judicial system common for the union as well as the states. ಇಡೀ ರಾಷ್ಟ್ರಕ್ಕೆ ಅನ್ವಯವಾಗುವ ಹಾಗೆ ಸ್ವತಂತ್ರವಾದ ಮತ್ತು ಸಮಗ್ರವಾದ ನ್ಯಾಯಾಂಗ ವ್ಯವಸ್ಥೆಯನ್ನು ನಮ್ಮ ದೇಶದ ಸಂವಿಧಾನ ಪಡೆದುಕೊಂಡಿದೆ. ಸಂವಿಧಾನದ 12ನೆಯ ಲಕ್ಷಣ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟ ಸಂಗತಿಗಳು, ಎಮರ್ಜೆನ್ಸಿ ಪ್ರಾವಿಷನ್ಸ್ ಅಂತ ಕರೀತೇವೆ. ದೇಶಕ್ಕೆ ಏನಾದರೂ ಆಪತ್ತು ಬಂದೊದಗಿದ ಸಂದರ್ಭದಲ್ಲಿ ರಾಷ್ಟ್ರ ಈ ತುರ್ತು ಪರಿಸ್ಥಿತಿಯ ಮೊರೆ ಹೋಗ್ತದೆ. 3 ವಿಧದ ತುರ್ತು ಪರಿಸ್ಥಿತಿಗಳನ್ನು ನಾವು ಸಂವಿಧಾನದಲ್ಲಿ ಕಾಣ್ತೇವೆ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ 352ನೇ ವಿಧಿ ಅನ್ವಯ, ಕಾನ್ಸ್ಟಿಟ್ಯೂಷನಲ್ ಎಮರ್ಜೆನ್ಸಿ ಯಾವುದಾದ್ರೂ ರಾಜ್ಯದಲ್ಲಿ ಸಂವಿಧಾನಾತ್ಮಕ ಸರ್ಕಾರಗಳು ಪತನಗೊಂಡಾಗ ಅಂಥ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿಗಿರುವಂಥದ್ದು ಆರ್ಟಿಕಲ್ 356. ಆರ್ಥಿಕವಾಗಿ ಸಂಕಟಗಳು ಎದುರಾದಂಥ ಸಂದರ್ಭದಲ್ಲಿ ವಿಧಿಸ್ತಕ್ಕಂಥ ಆರ್ಥಿಕ ತುರ್ತು ಪರಿಸ್ಥಿತಿ, ಅದು ಆರ್ಟಿಕಲ್ 360. ಈ ರೀತಿಯಲ್ಲಿ ನಾವು 3 ಬಗೆಯ ತುರ್ತು ಪರಿಸ್ಥಿತಿಗಳನ್ನು ಸಂವಿಧಾನದಲ್ಲಿ ಕಾಣಬಹುದು. ಎಮರ್ಜೆನ್ಸಿ ಪ್ರಾವಿಷನ್ಸ್ our constitution stipulates 3 kinds of emergencies, 3 types of emergencies. The first one is national emergency under article 352. The second one is constitutional emergency, emergency resulting from the failure of the constitutional machinery in any state. If constitutional machinery fails in particular state, the third one is financial emergency, emergency resulting from a threat to the financial stability of India. In case of financial instability, in a threat related to financial stability. There are 3 kinds of emergencies. Our president has the power to declare emergencies.
ಸಂವಿಧಾನದ 13ನೇ ಲಕ್ಷಣ ನಮ್ಮ ರಾಷ್ಟ್ರದ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡಗಳಿಗೆ ವಿಶೇಷವಾದ ಸಂವಿಧಾನಾತ್ಮಕ ಸವಲತ್ತುಗಳನ್ನು ನೀಡಿದೆ. ಭಾರತದಲ್ಲಿ ಸಮಾಜ ಏಕರೂಪವಾಗಿಲ್ಲ. ಅನೇಕ ಸಮುದಾಯಗಳು, ಅನೇಕ ಪಂಗಡಗಳು ಅಭಿವೃದ್ಧಿಯಿಂದ ಹಿಂದೆ ಉಳಿದಿದ್ದಾವೆ. ಆ ಕಾರಣಕ್ಕಾಗೇ ಅಭಿವೃದ್ಧಿಯಿಂದ ಹಿಂದೆ ಉಳಿದಿರುವ, ಶೋಷಣೆಗೆ ಬಲಿಯಾಗಿರುವ ಅನೇಕ ಸಮುದಾಯಗಳ ಅಭಿವೃದ್ಧಿ ಕಾಣಲಿ ಅನ್ನೋ ಕಾರಣಕ್ಕಾಗಿಯೇ ಕೆಲವು ಸಂವಿಧಾನಾತ್ಮಕ ಮೀಸಲಾತಿಗಳನ್ನು ನೀಡಲಾಗಿದೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಸಮುದಾಯಗಳಿಗೆ ಅವರ ಹಿತಾಸಕ್ತಿಗಳನ್ನು ಕಾಪಾಡುವ ಸಲುವಾಗಿ ಇರುವಂಥದ್ದು ಕೂಡ ಇದು ಒಂದು ಸಂವಿಧಾನದ ವಿಶೇಷವಾದ ಲಕ್ಷಣ. ಸ್ಪೆಷಲ್ ಪ್ರಾವಿಷನ್ಸ್ ಟು ದ ಶೆಡ್ಯೂಲ್ಡ್ ಕಾಸ್ಟ್ಸ್ ಅಂಡ್ ಶೆಡ್ಯೂಲ್ಡ್ ಟ್ರೈಬ್ಸ್. It is also important feature of Indian Constitution. The Constitution must protect the interests of the weaker sections, the interests of the people belonging to scheduled castes and scheduled tribes, by giving them reservation, by giving special provisions. ಸಂವಿಧಾನದ 14ನೇ ಲಕ್ಷಣ ಏಕನಾಗರಿಕತ್ವ. ಸಾಮಾನ್ಯವಾಗಿ ಸಂಯುಕ್ತ ಪದ್ಧತಿ ಆಡಳಿತ ವ್ಯವಸ್ಥೆ ಇರುವಂಥ ರಾಷ್ಟ್ರಗಳಲ್ಲಿ ಎರಡು ಬಗೆಯ ನಾಗರಿಕತ್ವಗಳನ್ನು ಕಾಣ್ತೇವೆ. ಒಂದು ಕೇಂದ್ರಕ್ಕೆ ಸಂಬಂಧಿಸಿದ ನಾಗರಿಕತ್ವ, ಇನ್ನೊಂದು ನಿರ್ದಿಷ್ಟ ರಾಜ್ಯದ ನಾಗರಿಕತ್ವ. ಆದರೆ ನಮ್ಮ ಭಾರತ ದೇಶದ ಸಮಗ್ರತೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಸಂವಿಧಾನ ಎಲ್ಲರಿಗೂ ಏಕ ನಾಗರಿಕತ್ವವನ್ನು ನೀಡಿದೆ. ಇಲ್ಲಿ ಎರಡು ಬಗೆಯ ನಾಗರಿಕತ್ವ ಇಲ್ಲ. ಇದೊಂದು ವಿಶೇಷವಾದ ಲಕ್ಷಣ. ದೇಶದ ಯಾವುದೇ ರಾಜ್ಯದಲ್ಲಿರಲಿ, ಯಾವುದೇ ಮೂಲೆಯಲ್ಲಿರಲಿ ಒಂದೇ ಮತದಾನವನ್ನು ನೀಡಲಿಕ್ಕಿದೆ. ನಾವು ಇದನ್ನು ಒನ್ ಮ್ಯಾನ್ ಒನ್ ವೋಟ್ ಮತ್ತು ಒನ್ ವ್ಯಾಲ್ಯೂ ಅಂತ ಕರಿತೇವೆ. ಲಿಂಗ ತಾರತಮ್ಯಗಳಿಲ್ಲದೇ, ಜಾತಿ ತಾರತಮ್ಯಗಳಿಲ್ಲದೇ ಎಲ್ಲರಿಗೂ ಸಮಾನವಾಗಿ ನಾಗರಿಕತ್ವವನ್ನು ನೀಡಿರುವಂಥದ್ದು ನಮ್ಮ ದೇಶದ ಪ್ರಜಾಪ್ರಭುತ್ವದ ಒಂದು ವಿಶೇಷವಾದ ಲಕ್ಷಣ. ಸಿಂಗಲ್ ಸಿಟಿಜನ್ಶಿಪ್ is another important feature of Indian Constitution. In our country, all citizens are enjoying a common uniform citizenship. And this citizenship entitles them all to equal rights and freedom. ನಾಗರಿಕತ್ವಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮಲ್ಲಿ ಏಕ ನಾಗರಿಕತ್ವ ಇರುವಂಥದ್ದು ಕೂಡ ನೋಡ್ತೇವೆ. ಇದು ಒಂದು ವಿಶೇಷವಾದ ಲಕ್ಷಣ. ಸಂವಿಧಾನದ 15ನೇ ಲಕ್ಷಣ ಭಾಷೆಗಳಿಗೆ ಸಂಬಂಧಿಸಿರುವಂಥದ್ದು. ನಮ್ಮ ದೇಶ ಅನೇಕ ಸಂಸ್ಕೃತಿಯನ್ನು, ಅನೇಕ ಧರ್ಮಗಳನ್ನು, ಅನೇಕ ಆಚರಣೆಗಳನ್ನು ಹೊಂದಿರುವಂಥ ದೇಶ. ಬಹುತ್ವ, ವೈವಿಧ್ಯತೆ ನಮ್ಮ ರಾಷ್ಟ್ರದ ವಿಶೇಷವಾದ ಲಕ್ಷಣ. ಹಾಗಾಗಿ ಒಂದು ಅಂದಾಜಿನ ಪ್ರಕಾರ ಜಗತ್ತಿನಲ್ಲಿ 5,000ಕ್ಕಿಂತ ಹೆಚ್ಚು ಭಾಷೆಗಳಿದ್ದಾವೆ. ಕೆಲವು ಭಾಷೆಗಳಿಗೆ ಲಿಪಿ ಇದೆ, ಕೆಲವು ಭಾಷೆಗಳಿಗೆ ಲಿಪಿ ಇಲ್ಲ. ಹಾಗಾಗಿ ಅವರವರ ಭಾಷೆಗಳನ್ನು, ವಿಶೇಷವಾಗಿ ಪ್ರಾದೇಶಿಕ ಭಾಷೆಗಳನ್ನು, ಕನ್ನಡ, ತೆಲುಗು, ತಮಿಳು ಈ ಥರದ ಪ್ರಾದೇಶಿಕ ಭಾಷೆಗಳನ್ನು ರಕ್ಷಣೆ ಮಾಡಲಿಕ್ಕೆ ಕೂಡ ಅವಕಾಶ ಇರುವಂಥದ್ದನ್ನು ನೋಡ್ತೇವೆ. ತಮಗೆಲ್ಲ ಗೊತ್ತಿರೋ ಹಾಗೆ ಭಾಷೆಯ ಆಧಾರದ ಮೇಲೆ ಪ್ರಾಂತ್ಯಗಳು ರಚನೆ ಆಗಿರುವಂಥದ್ದು ಕೂಡ ನಾವು ಗಮನಿಸ್ಬೋದು. Provisions regarding language. This is another feature of Indian Constitution. In Constitution, special provisions are given for defining the language of the Union and regional languages. To develop the languages, to protect the languages, to enrich the languages, special provisions are given in the Constitution itself.
ಹೀಗಾಗಿ ನಮ್ಮ ಭಾರತ ದೇಶದ ಸಂವಿಧಾನ ವಿಶ್ವದಲ್ಲಿಯೇ ಒಂದು ವಿಶೇಷವಾದ ಸಂವಿಧಾನ ಎಂದು ಹೆಸರಾಗಿದ್ದು, ನಮ್ಮ ಸಂವಿಧಾನ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಅನೇಕ ಉತ್ತಮ ಗುಣಗಳನ್ನು ಪಡ್ಕೊಂಡಿದೆ ಮತ್ತು ತನ್ನದೇ ಆಗಿರತಕ್ಕಂಥ ವಿಶೇಷವಾದ ಗುಣಲಕ್ಷಣಗಳನ್ನು ಕೂಡ ಇದು ಅಳವಡಿಸಿಕೊಂಡಿದೆ. ಈ ಎಲ್ಲ ಲಕ್ಷಣಗಳನ್ನು ನಾವು ಸಂಕ್ಷಿಪ್ತವಾಗಿ ಇಲ್ಲಿ ಚರ್ಚೆಯನ್ನು ಮಾಡಿದ್ದೇವೆ. ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟ ಹಾಗೆ, ರಾಜ್ಯ ನಿರ್ದೇಶಕ ತತ್ವಗಳಿಗೆ ಸಂಬಂಧಪಟ್ಟ ಹಾಗೆ, ನಾಗರಿಕತ್ವಕ್ಕೆ ಸಂಬಂಧಪಟ್ಟ ಹಾಗೆ, ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಪಟ್ಟ ಹಾಗೆ ವಿವರವಾಗಿ ಬರುವ ಅಧ್ಯಾಯಗಳಲ್ಲಿ ಚರ್ಚಿಸಬಹುದು. ಧನ್ಯವಾದಗಳು. ಥ್ಯಾಂಕ್ ಯು.